ಮಧ್ಯಾಹ್ನ 1:15ಗೆ ನಮಗೆ ಒಂದು ಮಾಹಿತಿ ಸಿಕ್ತು. ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬಂತು. ಈ ಥರ ಕುಚ್ಚಗಿ ಕೆರೆಯಲ್ಲಿ ಒಂದು ಕಾರ್ ಸುತ್ತಾಗಿರುವ ಸ್ಥಿತಿಯಲ್ಲಿದೆ. ಆ ಕಾರ್ ಹೊರಗಡೆ ಡೆಡ್ ಬಾಡೀಸ್ ಇರುವಂತ ಸ್ಥಿತಿ ಇದೆ ಅಂತ ಕಾಲ್ ಬಂದಿತ್ತು. ಸೊ ಇಮಿಡಿಯೇಟ್ ಆಗಿ ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ ಅಂಡ್ ಕೋರಾ ಸಬ್ ಇನ್ಸ್ಪೆಕ್ಟರ್ ಸ್ಪಾಟಿಗೆ ಹೋಗ್ತಾರೆ. ಸ್ಪಾಟ್ ಹೋದಾಗ ಅಲ್ಲಿ ಬಂದಿರುವ ಇನ್ಫಾರ್ಮೇಶನ್ ಅಂತ ನಿರ್ಧಾರಕ್ಕೆ ಬಂದಾಗ ಸೊ ನಮ್ಮ ಎಲ್ಲರಿಗೂ ಮತ್ತೆ DSP ಇನ್ಫಾರ್ಮೇಶನ್ ಕೊಡ್ತಾರೆ. ನಾವು ಸ್ಪಾಟ್ಗೆ ಹೋಗ್ತೀವಿ. ಸ್ಪಾಟ್ ಹೋಗಿ ನೋಡುವಾಗ ನೋಡ್ಬಿಟ್ಟು ಸೊ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಸಾಂಕೇತಿಕ ಏನು ಪಾಸಿಟಿವ್ ಟೆಕ್ನಿಕಲ್ ಎವಿಡೆನ್ಸ್ ಇರ್ತದೆ. ಯಾಕಂದ್ರೆ ಬಾಡೀಸ್ ಬಿಯಾಂಡ್ ರೆಕಗ್ನಿಷನ್ ಈಗ ಸುತ್ತಾಗಿರೋ ಸ್ಥಿತಿಯಲ್ಲಿ ಐಡೆಂಟಿಫೈ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಸೊ ಆ ಬಾಡೀಸ್ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ನಾವು ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಕಾರ್ ನಂಬರ್ ಮತ್ತು ಆ ಏರಿಯಾ ಕಾಲ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಸೊ ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿದಿನ್ 12 hours ಡಿಸೀಸ್ಡ್ ಅಂದರೆ ಮೃತಪಟ್ಟವರು ಯಾರು ಅಂತ ಐಡೆಂಟಿಫೈ ಆಗಿದೆ. ಬಟ್ ಇದು ಓನ್ಲಿ ಟೆಕ್ನಿಕಲ್ ಮತ್ತು ಯಾವ ಡಿಸ್ಟ್ರಿಕ್ಟ್ ಕಾರ್ ಬಂದಿದೆ ಈ ಬೇಸಿಸ್ ಮೇಲೆ ಮಾತ್ರ ಐಡೆಂಟಿಫೈ ಮಾಡಿದ್ವಿ. ಸೊ ಇನ್ನೂ ಅದು DNA ಮ್ಯಾಚ್ ಮಾಡಬೇಕು, ಯಾವ ಬಾಡಿ ಯಾವ ಹೆಸರು ಅನ್ನೋದು ಇನ್ನೂ ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ. ಸೊ ಅದನ್ನು ಮಾಡ್ತೀವಿ. ಸೊ ಆ ಐಡೆಂಟಿಫಿಕೇಶನ್ ನಲ್ಲಿ ನಮಗೆ ಗೊತ್ತು ಬಂದಿರೋದು ಇವರು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ತಾಲೂಕಿನಿಂದ ಬಂದಿರುವರು. ಇಶಾಕ್ ಸೀಮಾ ಸನ್ ಆಫ್ ಮೊಯ್ದೀನ್ 54 ವರ್ಷ, ಆಲಂದಿಲ್ಲ ಮಂದಕ್ಕ ಕೋಬೆಟ್ಟು ಗ್ರಾಮ. ಇನ್ನೊಬ್ಬರು ಶಾಹುಲ್ ಹಮೀದ್ ಬಿನ್ ಅಬ್ದುಲ್ ಖಾದರ್ 45 ವರ್ಷ, ಅಬ್ದುಲ್ ಮೇಜೀದ್ ನಾರಾಜಿ ಮನೆ ಪೇರ್ಮಾನ ಗ್ರಾಮ ಮತ್ತು ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್ 34 ವರ್ಷ, ಸಿರಿಯಾಳು ಗ್ರಾಮ ಅಂತ ತಿಳಿದು ಬರ್ತಾ ಇದೆ. ಇದರಲ್ಲಿ ಇಬ್ರು ಇಶಾಕ್ ಮತ್ತೆ ಸಿದ್ದಿಕ್ ಇಬ್ರು ಆಟೋ ಡ್ರೈವರ್ಸ್, ಮತ್ತೆ ಶಾಹುಲ್ ಅಲ್ಲಿ ಲೋಕಲ್ ಕೆಲಸಗಳು ಮಾಡ್ತಾ ಇರ್ತಾರೆ ಅವರು. ಸೊ ಈ ಇಬ್ರು ಇಷ್ಟವರೆಗೆ ಐಡೆಂಟಿಫೈ ಆಗಿರುವ ಪ್ರಕಾರ ಅಕ್ಯೂಸ್ಡ್ ಏನಿದ್ದಾರೆ ಅವ್ರ ಜೊತೆ ಆಲ್ಮೋಸ್ಟ್ 6 months ಹಿಂದೆನೆ ಟಚ್ ಅಲ್ಲಿ ಬಂದಿದ್ದಾರೆ. ಇದು ಹುಡುಕಿ ಕೊಡಬೇಕನ್ನೋ ವಿಚಾರಕ್ಕೆ ಏನು ಅಕ್ಯೂಸ್ ಇದ್ದಾರೆ ಅವರ ಟಚ್ ಅಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಇವರು ಈಗ ನಾವು ವಿಚಾರಣೆಯಲ್ಲಿ ಕಂಡು ಬಂದಿರುವುದು 6 lakhs ಕೊಟ್ಟು ಕೊಡಬೇಕು ಅನ್ನೋದು ಇದು ಕಂಡೀಷನ್. ಸೊ ಅದು ಕೊಟ್ಟಿದ್ದಾರೆ, ಬಟ್ ಅದು ಇದು ಹುಡುಕಿ ಕೊಡಕ್ಕೆ ಆಗ್ಲಿಲ್ಲ. ಸೊ ಅದು ಫೇಲ್ ಆಗಿರೋದ್ರಿಂದ ಈ ಮೃತಪಟ್ಟಿರುವರು ಅಕ್ಯೂಸ್ಡ್ ಮೇಲೆ ಅವರು ದುಡ್ಡು ವಾಪಸ್ ಕೊಡಬೇಕು ಅಂತ ಹೇಳಿ ತುಮಕೂರಿಗೆ ಬಂದಿದ್ದಾರೆ. ಇದು ತುಮಕೂರಿಗೆ ಆಲ್ಮೋಸ್ಟ್ ಇನ್ನು ಎಕ್ಸಾಕ್ಟ್ ಡೇಟ್ಸ್ ಫೈನಲೈಸ್ ಆಗಿಲ್ಲ, ಒಂದು 13-14 ಆ ಟೈಮ್ನಲ್ಲಿ ತುಮಕೂರಿಗೆ ಬಂದಿದ್ದಾರೆ. ಸೊ ಅವಾಗಿಂದ ಈ ಲೋಕಲ್ ಆರ್ಟಿಸ್ಟ್ ಅಲ್ಲಿ ಇಷ್ಟು ಇವರು ಪ್ರೆಷರ್ ಮಾಡ್ತಾ ಇದ್ರು. ಅವರು ನಿಧಿ ಕೊಡಕ್ಕೆ ಆಗ್ಲಿಲ್ಲ, ಮತ್ತೆ ದುಡ್ಡು ವಾಪಸ್ ಕೊಡಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಇವರು ಅವ್ರನ್ನು ಮುಗಿಬೇಕು ಅಂತ ಉದ್ದೇಶದಿಂದ ಈ 3 ಜನರನ್ನು ಬೀರಂಕಲ್ಲು ಬೆಟ್ಟದ ಸಮೀಪ ಕರೆದುಕೊಂಡು ಅಲ್ಲಿ ಮಚ್ಚು, ಲಾಂಗು ಮತ್ತೆ ಇತ್ಯಾದಿ ವೆಪನ್ಸ್ ಇಂದ ಅವನು ಹಲ್ಲೆ ಮಾಡಿ ಅವನ ಸ್ಪಾಟ್ ಅಲ್ಲೇ ಸಾಯಿಸಿಬಿಟ್ಟಿದ್ದಾರೆ. ಅಲ್ಲಿಂದ ಅವನು ಬಾಡೀಸ್ ಕಾರಲ್ಲಿ ಅವ್ರು ಯಾವ ಕಾರಲ್ಲಿ ಬಂದಿದ್ದಾರೆ ಅದೇ ಕಾರಲ್ಲಿ ತುಂಬಿಸಿಕೊಂಡು ಅವನು ಕುಚ್ಚಂಗಿ ಕೆರೆಗೆ ಬಂದಿದ್ದಾರೆ. ಈ ಕುಚ್ಚಂಗಿ ಕೆರೆಯಲ್ಲಿ ಇದೆಲ್ಲ ಘಟನಾ ನಮಗೆ 12 o'clock ಇಂದ ಬೆಳಗ್ಗೆ 3-4 ಮಧ್ಯದಲ್ಲಿ ಆಗಿದೆ. ಸೊ ಈ ಟೈಮ್ನಲ್ಲಿ ಅವನು ಕುಚ್ಚಂಗಿ ಕೆರೆಗೆ ಕರ್ಕೊಂಡು ಬಂದು ಅಲ್ಲಿ ಬಾಡೀಸ್ ತಗೊಂಡು ಬಂದು ಅಲ್ಲಿ ಬೆಂಕಿ ಹಚ್ಚಿಟ್ಟು ಅದು ಎಲ್ಲ ಕಾರ್ ಮತ್ತು ಬಾಡೀಸ್ ಸಮೇತ ಬರ್ನ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನಮಗೆ ಸದ್ಯಕ್ಕೆ ಮೇನ್ ಮೇನ್ A1
ಇವ್ರು ಯಾರು ಈ ಪೂಜೆ ಮಾಡೋದು ಈ ಎಲ್ಲ ಓವರಾಲ್ ಪ್ಲಾನ್ಗೆ ಮಾಸ್ಟರ್ ಮೈಂಡ್ ಅವರು. ಅವನ ಜೊತೆಗೆ ಇವನಿಗೆ ಸತ್ಯಮಂಗಲ ವಾಸಿಯಾಗಿರುವ ಗಂಗರಾಜ್, ಈ ಇಬ್ಬರು ಸೇರಿ ಈ ಎಲ್ಲ ಎಂಟೈರ್ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಈ ಇಬ್ಬರು ಜೊತೆಗೆ ಇನ್ನೂ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಇನ್ನೂ 6 ಜನ ಇದರಲ್ಲಿ ಶಾಮೀಲ್ ಆಗಿರುವಂತ ಅವಕಾಶ ಇದೆ. ಅವರ ಹೆಸರುಗಳು ಮಧುಸೂದನ್, ನವೀನ್, ಕೃಷ್ಣ, ಗಣೇಶ್, ಕಿರಣ್ ಅಂಡ್ ಸೈಮನ್. ಎಲ್ಲ 18 years ಇಂದ 24 years ಒಳಗಡೆ ಇರುವವರು. ಇವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಈ ರಾಜಗುರು ಮತ್ತೆ ಸತ್ಯಮಂಗಲದ ಗಂಗರಾಜನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಮಿಕ್ಕಿದವ್ರನ್ನು ಆದಷ್ಟು ಬೇಗ ತಗೊಂಡು ಇದು ಆಗಿರೋದು.